5, 4, 3, 2, 1 ಸ್ಟಾರ್ಟ್. ಪ್ರತಿವಾದಿ ಸಂಖ್ಯೆ 1ರ ಪರ ವಿದ್ವಾಂಸ ವಕೀಲರು, ಈ ನ್ಯಾಯಾಲಯವು ದಿನಾಂಕ 28/5/2024 ಹೊರಡಿಸಿದ ತಡೆಯಾಜ್ಞೆಯ ಮಧ್ಯಂತರ ಆದೇಶವನ್ನು ಮಾರ್ಪಡಿಸಲು ಕೋರಿ ಮತ್ತು ಅಪೀಲುದಾರರು ಹಾಗೂ ಪ್ರತಿವಾದಿ ಸಂಖ್ಯೆ 1ರ ನಡುವಿನ ದಾವೆಯ ಬಾಕಿ ಅವಧಿಯಲ್ಲಿ ಜಾರಿಯಲ್ಲಿರುವ ರಿಟ್ ಅರ್ಜಿ ಸಂಖ್ಯೆ 5542/20520ರಲ್ಲಿ ಹೊರಡಿಸಲಾದ ಮಧ್ಯಂತರ ಆದೇಶದ ನಿಯಮಗಳ ಪ್ರಕಾರ ನಿಗದಿತ ಸ್ವತ್ತನ್ನು ಬಳಸಿಕೊಳ್ಳಲು ಪ್ರತಿವಾದಿ ಸಂಖ್ಯೆ 1ಕ್ಕೆ ಅನುಮತಿ ನೀಡುವಂತೆ ಪ್ರಾರ್ಥಿಸಿ, ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 151ರ ಅಡಿಯಲ್ಲಿ ಅಂತರಂತರ ಅರ್ಜಿ ಸಂಖ್ಯೆ 3/2024 ಸಲ್ಲಿಸಿದ್ದಾರೆ ಮತ್ತು ಕೆಲವು ದಾವೆಗಳೊಂದಿಗೆ ಪ್ರತಿವಾದಿ ಸಂಖ್ಯೆ 1ರ ಪ್ರಮಾಣಪತ್ರವನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಅಪೀಲುದಾರರ ಪರ ವಿದ್ವಾಂಸ ವಕೀಲರು ಈ ಅರ್ಜಿಗೆ ಆಕ್ಷೇಪಣೆಗಳ ವಿವರವಾದ ಹೇಳಿಕೆಯನ್ನು ಪ್ರಮಾಣಪತ್ರದ ಮೂಲಕ ಕೆಲವು ದಾಖಲೆಗಳೊಂದಿಗೆ ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಪ್ಯಾರಾ. ಹಿರಿಯ ವಿದ್ವಾಂಸ ವಕೀಲರಾದ ಶ್ರೀ ಉದಯ್ ಅವರು, ನಿಗದಿತ ಸ್ವತ್ತುಗಳ ಮೇಲೆ ನಿರ್ಮಿಸಲಾದ ಕಟ್ಟಡವು ಖಾಲಿ ಬಿದ್ದಿದೆ, ಆದ್ದರಿಂದ ಸದರಿ ಕಟ್ಟಡವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಳಸಿಕೊಳ್ಳಲು ಅನುಮತಿ ನೀಡಬೇಕೆಂದು ಪ್ರಾರ್ಥಿಸಿದರು. ಅಪೀಲು ಬಾಕಿ ಇರುವ ಅವಧಿಯಲ್ಲಿ ಯಾವುದೇ ಹಕ್ಕು ಕ್ಲೈಮ್ ಮಾಡದೆಯೇ ಮತ್ತು ಕಟ್ಟಡದ ಮೇಲೆ ಯಾವುದೇ ಮೂರನೇ ವ್ಯಕ್ತಿಯ ಹಕ್ಕುಗಳನ್ನು ಸೃಷ್ಟಿಸಿದೆಯೇ, ಕಟ್ಟಡವು ಮತ್ತಷ್ಟು ಹಾಳಾಗುವುದನ್ನು ತಡೆಯಲು ಅನುಮತಿ ಕೋರಿದ್ದಾರೆ. ಕಟ್ಟಡವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಬಳಸಿಕೊಳ್ಳುವುದು ಈ ಅಪೀಲಿನ
ಫಲಿತಾಂಶಕ್ಕೆ ಒಳಪಟ್ಟಿರುತ್ತದೆ, ಏಕೆಂದರೆ ಪ್ರತಿವಾದಿ ಸಂಖ್ಯೆ 1 ತನ್ನ ಪರವಾಗಿ ಶಾಶ್ವತ ತಡೆಯಾಜ್ಞೆಯ ಡಿಕ್ರಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಪ್ಯಾರ. ಇದಲ್ಲದೆ 1334/2021 ಹೊರಡಿಸಲಾದ ಆದೇಶವನ್ನು ಉಲ್ಲೇಖಿಸಿ ವಾದ ಮಂಡಿಸಲಾಯಿತು, ಆದ್ದರಿಂದ ಪಕ್ಷಗಾರರ ನಡುವೆ ಬಾಕಿ ಇರುವ ದಾವೆಯಲ್ಲಿನ ಮಧ್ಯಂತರ ಆದೇಶದ ನಿಯಮಗಳ ಪ್ರಕಾರ ಪ್ರತಿವಾದಿ ಸಂಖ್ಯೆ 1ರವರು ದಾವೆ ಸ್ಥಳವನ್ನು ಬಳಸಿಕೊಳ್ಳಲು ಅರ್ಹರಾಗಿದ್ದಾರೆ. ನೆಕ್ಸ್ಟ್ ಪ್ಯಾರ. ಸದರಿ ಆದೇಶವನ್ನು 1306/2022 ದೃಢೀಕರಿಸಲಾಗಿದೆ ಮತ್ತು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ಆದೇಶದ ವಿರುದ್ಧ ಸಲ್ಲಿಸಲಾಗಿದ್ದ ವಿಶೇಷ ಅನುಮತಿ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಇದಲ್ಲದೆ 54,190/2018 ಮಾಡಲಾದ ಅವಲೋಕನಗಳನ್ನು ಉಲ್ಲೇಖಿಸಿ ವಾದ ಮಂಡಿಸಲಾಯಿತು. ನೆಕ್ಸ್ಟ್ ಪ್ಯಾರ. ಮತ್ತೊಂದೆಡೆ ಅಪೀಲುದಾರರ ಪರ ವಿದ್ವಾಂಸ ವಕೀಲರು ಮೇಲಿನ ಪ್ರಮಾಣಪತ್ರಕ್ಕೆ ಆಕ್ಷೇಪಣಾ ಹೇಳಿಕೆಯನ್ನು ಸಲ್ಲಿಸುವ ಮೂಲಕ ತೀವ್ರವಾಗಿ ವಾದಿಸಿದ್ದು, ಯಥಾಸ್ಥಿತಿ ಕಾಪಾಡುವ ಮಧ್ಯಂತರ ಆದೇಶವನ್ನು ಉಲ್ಲಂಘಿಸಿ ಪ್ರತಿವಾದಿ ಸಂಖ್ಯೆ 1ರವರು ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ, ಆದ್ದರಿಂದ ಅವರು ದಾವೆ ಸ್ಥಳದಲ್ಲಿ ನಿರ್ಮಿಸಲಾದ ಕಟ್ಟಡವನ್ನು ಸ್ವಾಧೀನಪಡಿಸಿಕೊಳ್ಳಲು ಅರ್ಹರಲ್ಲ, ಏಕೆಂದರೆ ಇದು ತಪ್ಪು ಕಾರ್ಯಗಳನ್ನು ಮತ್ತಷ್ಟು ಮುಂದುವರೆಸಿದಂತಾಗುತ್ತದೆ. ಒಂದು ವೇಳೆ ಪ್ರತಿವಾದಿ ಸಂಖ್ಯೆ 1ರವರಿಗೆ ಕಟ್ಟಡವನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುಮತಿ ನೀಡಿದರೆ, ಅದು ಎಂದು ವಕೀಲರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಪ್ಯಾರ. ಪ್ರತಿವಾದಿ ಸಂಖ್ಯೆ 1ಕ್ಕೆ 3ನೇ ವ್ಯಕ್ತಿಯ ಹಕ್ಕುಗಳನ್ನು
ಸೃಷ್ಟಿಸಲು ಅನುಮತಿ ನೀಡಿದಂತಾಗುತ್ತದೆ ಮತ್ತು ಪ್ರತಿವಾದಿ ಸಂಖ್ಯೆ 1ರನ್ನು ವಿವಾದಿತ ಸ್ವತ್ತಿನ ಸ್ವಾಧೀನಕ್ಕೆ ಒಪ್ಪಿಸಿದಂತಾಗುತ್ತದೆ. ಇದು ಅಪೀಲಿನಲ್ಲಿ ಪ್ರಶ್ನಿಸಲಾಗಿರುವ ತೀರ್ಪು ಮತ್ತು ಡಿಕ್ರಿಯ ದಾವೆಯನ್ನು ಮಂಜೂರು ಮಾಡಿದಂತೆಯೇ ಆಗುತ್ತದೆ. ನೆಕ್ಸ್ಟ್ ಪ್ಯಾರಾ. ಇದಲ್ಲದೆ, ಈ ನ್ಯಾಯಾಲಯವು MFA ಸಂಖ್ಯೆ 579/1999ರಲ್ಲಿ ಹೊರಡಿಸಿದ ಯಥಾಸ್ಥಿತಿ ಆದೇಶವನ್ನು ಉಲ್ಲಂಘಿಸಿ ಪ್ರತಿವಾದಿ ಸಂಖ್ಯೆ 1ರವರು ನೆಲಮಾಳಿಗೆ ಮತ್ತು ನೆಲ ಅಂತಸ್ತಿನ ನಿರ್ಮಾಣಕ್ಕಾಗಿ ಪರವಾನಗಿ ಮತ್ತು ವಿನ್ಯಾಸ ಮಂಜೂರಾತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಇಲ್ಲಿಯವರೆಗೆ ಮಾಡಲಾಗಿರುವ ಎಲ್ಲ ನಿರ್ಮಾಣಗಳು ಈ ನ್ಯಾಯಾಲಯವು ಹೊರಡಿಸಿದ ಆದೇಶಗಳಿಗೆ ತದ್ವಿರುದ್ಧವಾಗಿವೆ, ಆದ್ದರಿಂದ ಈ ನಿರ್ಮಾಣವನ್ನು ಕೆಡವಬೇಕಾಗಿದೆ ಎಂದು ವಾದ ಮಂಡಿಸಲಾಯಿತು. OS ಸಂಖ್ಯೆ 4938/2018ರಲ್ಲಿ ದಾವೆ ಹೂಡಿದಾಗ, ನಿಗದಿತ ಸ್ವತ್ತು ಖಾಲಿ ಇತ್ತು ಮತ್ತು ಅಲ್ಲಿ ಯಾವುದೇ ನಿರ್ಮಾಣವಿರಲಿಲ್ಲ. ಆದರೆ ಏಕಪಕ್ಷೀಯ ತಡೆಯಾಜ್ಞೆ ಆದೇಶದ ಆಧಾರದ ಮೇಲೆ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂದು ಸಲ್ಲಿಕೆ ಮಾಡಲಾಯಿತು. ತದನಂತರ, ದಿನಾಂಕ 29/9/2018ರಂದು ತಡೆಯಾಜ್ಞೆ ಆದೇಶವನ್ನು ಯಥಾಸ್ಥಿತಿ ಆದೇಶವಾಗಿ ಮಾರ್ಪಡಿಸಲಾಯಿತು, ಆದರೆ ಅಷ್ಟರಲ್ಲಾಗಲೇ ಪ್ರತಿವಾದಿ ಸಂಖ್ಯೆ 1 ಅದರ ಮೇಲೆ ರಚನೆಯನ್ನು ನಿರ್ಮಿಸಿದ್ದರು. ನೆಕ್ಸ್ಟ್ ಪ್ಯಾರಾ. ಇದಲ್ಲದೆ, ಯಥಾಸ್ಥಿತಿಯ ಮಧ್ಯಂತರ ಆದೇಶದ ಅವಧಿಯಲ್ಲೂ ಪ್ರತಿವಾದಿ ಸಂಖ್ಯೆ 1ರವರು ನಿರ್ಮಾಣ ಕಾರ್ಯವನ್ನು ಮುಂದುವರೆಸಿದ್ದಾರೆ, ಆದ್ದರಿಂದ ಮಧ್ಯಂತರ ಆದೇಶದ ಮಾರ್ಪಾಡು ಕೋರಿ ಸಲ್ಲಿಸಲಾದ ಅಂತರಂತರ ಅರ್ಜಿ ಸಂಖ್ಯೆ 3/2024 ವಜಾಗೊಳಿಸಬೇಕೆಂದು
ಪ್ರಾರ್ಥಿಸಿದರು. ಫುಲ್ ಸ್ಟಾಪ್.